ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಅಮ್ಮ ಮನೆಯಲ್ಲಿ ಮಾಡಿದಂಥ ವ್ಲಾಗ್, ಬಟ್ ವಾಯ್ಸ್ ನಾನು ಇವಾಗ ಕೊಡ್ತಾ ಇದ್ದೀನಿ ಬಿಕಾಸ್ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ. ಹಂಗಾಗಿ ಸೊ ಅವತ್ತೇನು ರೆಕಾರ್ಡ್ ಮಾಡಿದ್ದೆ ಅದನ್ನು ಆಫ್ ಮಾಡಿ ಇವತ್ತು ನ್ಯೂ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸಂಡೇ ಮಾಡಿದಂಥ ವ್ಲಾಗ್ ಇದು. ಮಮ್ಮಿಗೆ ಇವತ್ತು ಮನೆ ಕ್ಲೀನ್ ಮಾಡೋದು. ಸಂಡೇ ಆ್ಯಂಡ್ ಥರ್ಸ್ಡೇ ಅಂದರೆ ಯೂಶ್ವಲಿ ಎಲ್ಲರ ಮನೇಲೂ ನಾರ್ಮಲ್ ಆಗಿ ಏನು ಕೆಲಸ ಇರುತ್ತೆ ಅಷ್ಟೇ ಇರುತ್ತೆ. ಬಟ್ ನಮ್ಮ ಅಮ್ಮ ಮನೆ ತೊಟ್ಟಿ ಮನೆ ಆಗಿರೋದ್ರಿಂದ ಸ್ವಲ್ಪ ದೊಡ್ಡದಿರೋದ್ರಿಂದ 2 ಮನೆ ಅಲ್ವಾ. ಸೊ 2 ಮನೆನೂ ಕಸ ಗುಡಿಸಿ ಒರೆಸಿ ದೇವ್ರ ಮನೆ ಕೂಡ ಕ್ಲೀನ್ ಮಾಡಬೇಕಿತ್ತು. ಅವರು ಒನ್ ಡೇ ಬಿಫೋರೇ ದೇವ್ರ ಮನೆ ಒಂದನ್ನು ಕ್ಲೀನ್ ಮಾಡ್ಕೊತಿದ್ರು. ಬಟ್ ಇವತ್ತು ಆಗಲಿಲ್ಲ ಏನೋ ರೀಸನ್ಸಿಂದ. ಹಾಗಾಗಿ ಇವತ್ತು ನೀನೇ ಟಿಫನ್ ಮಾಡಿಬಿಡು ಅಂತ ಹೇಳಿ ನನಗೆ ಬಿಟ್ಟಿದ್ದಾರೆ. ಫಸ್ಟು ನಾನು ಸ್ಕಂದನ್ಗೆ ಟಿಫನ್ ರೆಡಿ ಮಾಡ್ಕೊತಾ ಇದ್ದೀನಿ. ಅವ್ನಿಗೆ ಯೂಶ್ವಲಿ ಟಿಫನ್ಗೆ ರಾಗಿ ಸರಿನೇ ಕೊಡ್ತೀನಿ ಜಾಸ್ತಿ, ಬಿಕಾಸ್ ಅವ್ನಿಗೆ ಇಷ್ಟಪಟ್ಟು ತಿನ್ನಲ್ಲ. ಸೊ ಬೆಳಗ್ಗೆನೆ ಕೊಟ್ಟರೆ ಹಶ್ವಾಗಿರುತ್ತಲ್ಲ. ಸೊ ನೈಟ್ ಟೈಮ್ ಸ್ವಲ್ಪ ಗ್ಯಾಪ್ ಇರುತ್ತಲ್ಲ ಜಾಸ್ತಿ ಟೈಮು, ಹಂಗಾಗಿ ಬೆಳಗ್ಗೆನೆ ಕೊಟ್ಬಿಡ್ತೀನಿ. ಇಲ್ಲಾಂದರೆ ದೋಸೆ ಇಡ್ಲಿ ಮಾಡೋದು ದಿನಕ್ಕೆ ಮಾತ್ರ ಸ್ಕಿಪ್ ಮಾಡ್ತೀನಿ. ಇನ್ನು ಬೇರೆ ಏನೇ ಮಾಡಿದ್ರು ಕೂಡ ಸ್ವಲ್ಪ ಸ್ಪೈಸಿ ಆಗಿರೋದು ಮಾಡಿದಂಥ ಡೇಸಲ್ಲೆಲ್ಲ ನಾನು ರಾಗಿ ಸರಿನೇ ಕೊಡೋದು. ರಾಗಿ ಸರಿನ ಅಂದರೆ ಸ್ವಲ್ಪ ಫಸ್ಟು ಈ ಪಾತ್ರೆಗೆ ನೀರಿಟ್ಟು ಅದನ್ನು ಬಿಸಿ ಮಾಡ್ಕೊತೀನಿ. ಅದಾದಮೇಲೆ ಸ್ಟವ್ ಆಫ್ ಮಾಡಿ ಅದಕ್ಕೆ ರಾಗಿ ಹಿಟ್ಟೇನು ರೆಡಿ ಮಾಡ್ಕೊಂಡಿದ್ದೀನಿ ಆ ಪೌಡರು ಎಲ್ಲ ಕಾಳು ಹಾಕಿ ಅದನ್ನು ರಾಗಿನೂ ಕೂಡ ಹಾಕಿ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಪೌಡರು ಆ್ಯಂಡ್ ಡ್ರೈ ಫ್ರೂಟ್ಸ್ ಪೌಡರ್ ಕೂಡ ಆವಾಗಲೇ ಹಾಕ್ಬಿಡ್ತೀನಿ. ಆ್ಯಂಡ್ ನಾನು ಇವನಿಗೆ ಜಾಗೇರಿನ ಯೂಸ್ ಮಾಡೋದು. ಸೊ ಕೆಲವೊಬ್ರು ಕಲ್ಸಕ್ಕರೆ ಯೂಸ್ ಮಾಡ್ತಾರೆ, ಬಟ್ ನಾನು ಮಾಡಲ್ಲ, ಬೆಲ್ಲನೇ ಹಾಕ್ತೀನಿ. ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹಾಲು ಕೂಡ ಹಾಕಿ ಮಿಕ್ಸ್ ಮಾಡಿ ಈ ಥರ ಒಲೆ ಮೇಲೆ ಇಡ್ತೀನಿ. ಸೊ ಅದು ಸ್ವಲ್ಪ ಕುದಿ ಬರೋ ತನಕ ಈ ಥರ ಕೈ ಆಡಿಸ್ತಾ ಇದ್ದರೆ ಗಂಟಾಗೋದಿಲ್ಲ. ಸೊ ನಾನು ಹೇಳಿದ್ನಲ್ಲ ಆ ಥರ ಬಿಸಿನೀರು ಮಾಡಿ ಅದಾದಮೇಲೆ ಸ್ಟವ್ ಆಫ್ ಮಾಡಿ ಇದೆಲ್ಲ ನೀವು ಮಿಕ್ಸಪ್ ಮಾಡಿ ಇಟ್ಟರೆ ಚೂರೂ ಕೂಡ ಗಂಟಾಗೋದಿಲ್ಲ. ಸೊ ನೀವು ಅಲ್ಲೇ ಇಟ್ಟು ಡೈರೆಕ್ಟಾಗಿ ಪೌಡರೆಲ್ಲ ಹಾಕೋಕ್ಕೋದ್ರೆ ಸ್ವಲ್ಪ ಗಂಟಾಗುತ್ತೆ, ಅಷ್ಟೊಂದು ಇಷ್ಟ ಆಗಲ್ಲ ಮಕ್ಕಳಿಗೆ. ಸೊ ಹಂಗಾಗಿ ನಾನು ಈ ಟ್ರಿಕ್ಕನ್ನು ಯೂಸ್ ಮಾಡ್ತೀನಿ. ಮಮ್ಮಿ ಇದೇ ಥರ ಹೇಳ್ಕೊಟ್ರು, ಸೊ ಹಂಗೆ ಮಾಡ್ತೀನಿ. ಲಾಸ್ಟಲ್ಲಿ ಸ್ವಲ್ಪ 1 ಸ್ಪೂನಷ್ಟು ತುಪ್ಪನ ಹಾಕಿ ಅವನಿಗೆ ತಿನ್ನಿಸ್ತೀನಿ. ಅಂದರೆ ಇದನ್ನು ಸ್ವಲ್ಪ ಕಮ್ಮಿ ಕ್ವಾಂಟಿಟಿನೇ ಮಾಡ್ತೀನಿ, ಬಿಕಾಸ್ ಅವನಿಗೆ ಅಷ್ಟು ಇಷ್ಟ ಆಗಲ್ಲ ಇದು. ಏನೋ ಗೊತ್ತಿಲ್ಲ, ತಿನ್ನಲ್ಲ ಅವನು ಅವಾಗಿಂದನೂ ಅಷ್ಟೇ. ಸೊ ಒಂದೇ ಟೈಮ್ನ ಕೊಡೋದು. ಒಂದೊಂದು ಡೇ ಸ್ಕಿಪ್ ಮಾಡಿದಾಗ ಅವನಿಗೆ ಖುಷಿ ಇರುತ್ತೆ. ನನಗೆ ಅಬ್ಸರ್ವ್ ಮಾಡಿದ್ದೀನಿ ಬೇರೆ ಟಿಫನ್ ಕೊಟ್ಟಾಗ. ಸೊ ರೆಡಿ ಆಗ್ತಾ ಇದೆ. ಅಷ್ಟರಲ್ಲಿ ಲೆಮನ್ ಚಿತ್ರಾನ್ನ ಕೂಡ ಮಾಡಿದೆ ಇವನಿಗೆ. ಮನೆಯವ್ರಿಗೆಲ್ಲ ಲೆಮನ್ ಚಿತ್ರಾನ್ನ ಮಾಡಿದೆ. ಆ್ಯಂಡ್ ಇವಾಗ ಪಾಪು ಏನು ಮಾಡ್ತಿದ್ದಾನೆ ನೋಡೋಣ. ಮುಂದ್ಗಡೆ ಇದ್ದಾನೆ, ಮಮ್ಮಿ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ, ಅವನು ಏನೇನೋ ಮಾಡ್ತಾ ಇದ್ದಾನೆ. ಈ ಥರ ಮಾಪ್ ತಗೊಂಡು ಒರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು, ಆ ಬಕೆಟ್ ಹತ್ರ ಹೋಗ್ಬಿಡ್ತಾನೆ. ನಿಮ್ಮನೇಲೂ ಮಕ್ಕಳು ಇದೇ ಥರನ ನೋಡಿ, ನೀರಲ್ಲಿ ಕೈ ಆಡಿಸ್ತಾ ಇರೋದು ಸುಮ್ಮನೆ. ನೆಗಡಿ ಆಗುತ್ತೆ ಅಂತ ನಮ್ಮಮ್ಮ. ನಾನು ಅಷ್ಟು ತಲೆ ಕೆಡಿಸ್ಕೊಡಲ್ಲ, ಬಟ್ ಮಾಮೂಲಿ ಪ್ಲೇನ್ ವಾಟರ್ ಆದರೆ ಆಟ ಆಡಲಿ ಅಂತ ಬಿಡ್ತೀನಿ. ಅದಕ್ಕೆ ನಾವು ಶಾಂಪೂ ಇಲ್ಲ ಏನಾದರೂ ಲಿಕ್ವಿಡ್ ಹಾಕಿರ್ತೀವಲ್ಲ ಮನೆ ಒರೆಸೋದಕ್ಕೆ, ಅದೆಲ್ಲ ಹಾಕಿದಾಗ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ಇವಾಗಲೇ ಮಾಡಿಬಿಡೋಣ ಅಂತ ಮನೇಲಿ ಮಾವಿನಕಾಯಿ ಇತ್ತು. ಸೊ ನಮ್ಮ ತಾತ ಅಜ್ಜಿ ಕೂಡ ಬಂದಿದ್ದಾರೆ, ಅವ್ರನ್ನ ನಿಮಗೆ ತೋರಿಸ್ತೀನಿ. ಸೊ ನಮ್ಮ ತಾತನಿಗೆ ಇಷ್ಟ ಆಗ್ಬೋದು ಈ ರೆಸಿಪಿ ಅಂತ ಹೇಳಿ ಈ ಥರ ಮಾಡ್ತಾಯಿದ್ದೆ. ಸ್ವಲ್ಪ ಬೇಳೆ ಆ್ಯಂಡ್ ಮಾಮೂಲಿ ತೊಗರಿಬೇಳೆ ಮತ್ತು ಮಾವಿನಕಾಯಿನ ಸಿಪ್ಪೆ ತೆಗಿದೇನೆ ಈ ಥರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಆ್ಯಂಡ್ ಇದನ್ನು ಸ್ವಲ್ಪ ವಾಟರ್ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಲಿಡ್ ಕ್ಲೋಸ್ ಮಾಡಿ, ಸೊ ಸ್ಕಂದ ಬಂದು ಸೌಂಡ್ ಮಾಡಿಬಿಟ್ಟ, ಲಿಡ್ ಕ್ಲೋಸ್ ಮಾಡಿ ಒಂದು 3 ವಿಸಲ್ಸ್ ಓಡಿಸಿದ್ರೆ ಸಾಕಾಗುತ್ತೆ. ಚೆನ್ನಾಗಿ ಅದು ಸ್ಮ್ಯಾಶ್ ಆಗೋ ಥರ ಬೆಂದಿರಬೇಕು. ಏನಮ್ಮ ಬರ್ತೀನಿ ಇರು. ಆ್ಯಂಡ್ ಒಗ್ಗರಣೆಗೆ ನಾನು ಐಟಮ್ಸ್ ಅಲ್ಲಿ ಪ್ಲೇಟಲ್ಲಿ ಇತ್ತಲ್ಲ ಅಷ್ಟನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಪಾಪು ನೋಡಿ ಇಲ್ಲಿ ಮಲಗಿದ್ದಾನೆ. ಸೊ ಅವ್ನು ಮಲಗಿದ್ಮೇಲೆ ಬಂದು ವಿಷಲ್ ಆಗಿತ್ತು, ಆಫ್ ಮಾಡಿ ಹೋದೆ. ಇವಾಗ ಒಗ್ಗರಣೆ ಐಟಮ್ಸ್ ಏನೇನೆಲ್ಲ ತೊಗೊಂಡಿದ್ದೆ ಅದೆಲ್ಲದೂ ಕೂಡ ಹಾಕಿ ಇವಾಗ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ನಾನು ಮಾತಾಡಬೇಕು ಕೊಡು ಅಂತ ಸ್ಕಂದ ಹೇಗೆ ಕೇಳ್ತಿದ್ದಾನೆ ನೋಡಿ. ಇಲ್ಲಾಂದ್ರೆ ಹೊರಗಡೆ ಬಾ ಅಮ್ಮ ಅಂತ ಬಾ ಅಂತ ಕರೀತಾ ಇದ್ದಾನೆ. ಸೊ ಇದೇ ರೀಸನ್ ನನ್ಗೆ ಯಾವಾಗ ಅವ್ನು ಮಲಗ್ದಾಗ ಮಾಡೋಣ ಅಂದರೆ ಎಬ್ಬಿಡ್ತಾನೆ, ಹೊರಗಡೆ ಕುತ್ಕೊಂಡು ಮಾಡೋಣ ಅಂದರೆ ಮಲಗಿದಾಗ ಏನು ಪ್ರಾಬ್ಲಮ್ ಅಂದರೆ ಮಂಚದಿಂದನೇ ಇಳಿದು ಬಿಡ್ತಾನೆ. ಸೊ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಾಗಿ ನಂಗೆ ವಾಯ್ಸ್ ಕೊಡೋದಕ್ಕೆ ಆಗ್ತಿಲ್ಲ. ಸ್ಟಾಪ್ ಇರು ಸ್ಕಂದ, ವೈಟ್ ಅ ಮಿನಿಟ್, ಬರ್ತೀನಿ ಇರು. ಸೊ ಇದೆಲ್ಲ ಒಗ್ಗರಣೆ ಆದಮೇಲೆ ನಾವೇನು ಕುಕ್ಕರಲ್ಲಿ ವಿಷಲ್ ಹೊಡ್ಸ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋದು. ನಾನಿಲ್ಲಿ ಸ್ವಲ್ಪ ಆಯಿಲ್ ಜೊತೆ ತುಪ್ಪನ ಮಿಕ್ಸ್ ಮಾಡಿದೆ. ತುಪ್ಪ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ, ಹಂಗಾಗಿ ಅಷ್ಟು ಆಯಿಲ್ ಇರುತ್ತೆ. ಬಟ್ ಆಯಿಲ್ ಕಂಪ್ಲೀಟಾಗಿ ಹೋಗೋ ತನಕ ಈ ಥರ ನೀವು ಚೆನ್ನಾಗಿ ಕುದಿಸ್ಕೊಂಡ್ರೇ ಆ ಒಂದು ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರಿಗೆ. ತುಪ್ಪ ಕೂಡ ಹಾಕೋದ್ರಿಂದ ನಾನು ಎಲ್ಲ ಸಾಂಬಾರಿಗೂ ಅಷ್ಟೇ 1-2 ಸ್ಪೂನ್ ಆದರೂ ತುಪ್ಪ ಹಾಕ್ತೀನಿ. ಸೊ ಒಂಥರ ಟೇಸ್ಟ್ ನನಗಿಷ್ಟ ಆಗುತ್ತೆ.
ಸೊ ಮನೇಲೂ ಕೂಡ ಇಷ್ಟ ಆಗುತ್ತೆ. ಇವತ್ತು ತಾತ ಏನು ಹೇಳ್ತಾರೆ ನೋಡೋಣ. ಈ ಥರ ಸಾಂಬಾರ್ಸ್ ಅವ್ರಿಗೆ ಇಷ್ಟ ಆಗ್ಬೋದು ಅಂತ ಮಾಡಿದ್ದೀನಿ. ಆ್ಯಂಡ್ ಸ್ವಲ್ಪ ಹುಳಿ ಸಾಂಬಾರಿತ್ತು ಮಮ್ಮಿ ಮಾಡಿದ್ದು. ಸೊ ಇದು 4 ಡೇಸ್ ಆಗಿತ್ತು. 4 ಡೇಸ್ ಆದಮೇಲೆ ಈ ಥರ ಸ್ವಲ್ಪ ಉಳಿದಿರುತ್ತಲ್ಲ ಅದನ್ನ ಗೊಜ್ಜು ಥರ ಈ ಥರ ಮರಳಿಸಿ ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆ ತಿಂತಾ ಇದ್ರೆ ಆಹಾ ಸಕ್ಕತ್ತಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಸೊ ಅದನ್ನು ನಾನು ರೆಡಿ ಮಾಡಿಕೊಂಡೆ. ಸೊ ಇವಾಗ ತಾತ ಅಜ್ಜಿ ಬಂದಿದ್ದಾರೆ ಅನ್ನಲ್ಲ, ಅವ್ರನ್ನ ತೋರಿಸ್ತೀನಿ. ಏನು ಪುಟ್ಟ, ಅಲ್ಲಿ ಡ್ಯಾಡಿ ಇದ್ದಾರೆ ನೋಡೋಗು, ನೋಡೋಗು, ಹೋಗಿ ಮಗ್ನೆ, ಬರ್ತೀನಿ ಹೋಗಿ. ಸೊ ನಮ್ಮ ಅಜ್ಜಿ ಮಲಗಿದ್ದಾರೆ ಇವಾಗ. ನಮ್ಮ ಅಜ್ಜಿನ ನೀವು ಓಲ್ಡ್ ವಿಡಿಯೋಸ್ ಎಲ್ಲ ನೋಡಿರ್ತೀರ, ಬಟ್ ತಾತನ್ನ ನೋಡಿಲ್ಲ ಅನ್ಸುತ್ತೆ. ಸೊ ಹೊರಗಡೆ ಚೇರ್ ಹಾಕೊಂಡು ಕೂತಿದ್ದಾರೆ, ನಾನು ತೋರಿಸ್ತೀನಿ ನಿಮ್ಗೆ. ಅವ್ರಿಗೊಂಥರ ಔಟ್ಸೈಡ್ ಚೇರ್ ಹಾಕೊಂಡು ಕೂತ್ಕೊಂಡು ಹೋಗೋರ್ನೆಲ್ಲ ಮಾತಾಡ್ಸ್ಕೊಂಡು ಆರಾಮ್ಸೆ ಈ ತರ ರಿಲ್ಯಾಕ್ಸ್ ಆಗಿರೋದು ಇಷ್ಟ. ಸೊ ಹಂಗಾಗಿ ಅಲ್ಲೇ ಕೂತಿದ್ರು. ಸೊ ನೋಡಿದ್ರಿ ಅಲ್ವಾ, ಆರಾಮಾಗಿ ಅಲ್ಲೇ ಕೂತವ್ರೆ. ಟಿಫನ್ ರೆಡಿ ಆಗಿದೆ, ಬಟ್ ಅವ್ರನ್ನೇನು ತಿನ್ನಕ್ಕೆ ಬಂದಿಲ್ಲ, ಲೇಟಾಗಿ ತಿಂತೀನಿ ಅಂತ ಹೇಳಿ ಟೀ ಕುಡ್ಕೊಂಡು ಅಲ್ಲೇ ಕೂತಿದ್ದಾರೆ. ಆ್ಯಂಡ್ ಈವ್ನಿಂಗ್ ಟೈಮ್ ಏನಂದರೆ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ ಬಾಳೆಕಾಯಿ ನಮ್ಮ ಹೊಲದಲ್ಲೇ ಬಿಟ್ಟಿತ್ತು. ಸೊ ಬಾಳೆಕಾಯಿ ತಂದಿದ್ದಾನೆ ಅಣ್ಣ. ಬಾಳೆಕಾಯಿ ಬಜ್ಜಿ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸೊ 3 ಆದರೆ ಸಾಕಾಗುತ್ತೆ ಅನ್ನಿಸ್ತು. ಸೊ ತುಂಬ ದೊಡ್ಡದಾಗಿ ಚೆನ್ನಾಗಿತ್ತಲ್ಲ. ಸೊ ಈ ರೀತಿ ಇದ್ದರೆ ನನಗೆ ಬಜ್ಜಿ ಮಾಡೋದಕ್ಕೆ ಇಷ್ಟ ಆಗುತ್ತೆ. ಫುಲ್ ಸಣ್ಣ ಇದ್ದರೆ ನನಗೆ ಕಟ್ ಮಾಡೋದಕ್ಕೆ ಒಂಥರ ಸ್ವಲ್ಪ ಹಿಂಸೆ ಅನಿಸುತ್ತೆ. ಸೊ ಹಂಗಾಗಿ ಅವ್ನಿಗೆ ತರಕ್ಕೆ ಹೇಳಿದೆ, ಚೆನ್ನಾಗಿ ಬಂದಿದೆ ಬಾಳೆಕಾಯಿ ಅಂತ ಹೇಳಿದೆ. ಸೊ ಹಂಗಾಗಿ ತೊಗೊಂಡು ಬಂದೆ. ಸೊ ಫೈನಲಿ ಬಜ್ಜಿ ಮಾಡಿದೆ. ರೆಸಿಪಿ ಶೂಟ್ ಮಾಡಲಿಲ್ಲ, ಯಾಕಂದರೆ ಯೂಶ್ವಲಿ ಎಲ್ಲರ ಮನೇಲೂ ಸೇಮ್ ಹೇಗೆ ಮಾಡ್ತಾರೆ ಆ್ಯಸ್ ಯೂಶ್ವಲ್ ಹಂಗೆ. ಸ್ಪೆಷಲ್ ಇದ್ದರೆ ಮಾತ್ರ ನಾನು ರೆಸಿಪಿ ಶೂಟ್ ಮಾಡ್ತೀನಿ. ಸೇಮ್ ಎಲ್ರಿಗೂ ಗೊತ್ತಿರೋದೇ ಆದರೆ ತೋರಿಸೋದ್ರಲ್ಲಿ ಏನು ಅಷ್ಟೊಂದೇನು ಡಿಫ್ರೆಂಟ್ ಇರಲ್ಲ, ಏನಕ್ಕೆ ಅಂತ ಹೇಳಿ ಶೂಟ್ ಮಾಡಲಿಲ್ಲ. ಸ್ಕಂದನಿಗಂತೂ ಬಜ್ಜಿ ಬೋಂಡ ಸಖತ್ ಅಂದರೆ ಸಖತ್ ಇಷ್ಟ. ಆ್ಯಂಡ್ ಅದಾದಮೇಲೆ ನೈಟ್ ಸ್ಕಂದನ ಮಲಗಿಸಿದ ಮೇಲೆ ನಾನು ಇವನ್ ಫುಡ್ಡನ್ನು ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಅದೇ ರಾಗಿ ಸರಿಗೆ ನಾನು ಇಷ್ಟೆಲ್ಲ ಕಾಳು ಮತ್ತು ಬಾದಾಮ್ ಎಲ್ಲದೂ ಕೂಡ ಹುರಿದು ಫ್ರೈ ಮಾಡಿ ಈ ರೀತಿ ಎಲ್ಲದನ್ನು ಕೂಡ ಇವಾಗ ಮಿಕ್ಸ್ ಮಾಡ್ತಿದ್ದೀನಿ. ಮಿಲ್ ಮಾಡಿಸೋಣ, ನಾಳೆ ಬೆಳಗ್ಗೆ ಕೊಡೋಣ ಅಂತ ಹೇಳಿ. ಸೊ ನಾಳೆ ಬೆಳಗ್ಗೆ ಕೊಡಬೇಕಾದ್ರೆ ಇನ್ನೊಂದು ರೌಂಡ್ ಸ್ವಲ್ಪ ಮಿಕ್ಸ್ ಮಾಡಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಕೊಡ್ತೀನಿ. ಬಿಸಿ ಮಾಡಿ ಒಂದು 1/2 hour ಆದಮೇಲೆ ಅಣ್ಣ ತೊಗೊಂಡೋಗಿ ಬಿಡಿಸ್ಕೊಂಡು ಬರ್ತಾನೆ. ಸೊ ಈ ರೀತಿ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೋಬೋದು. ಸ್ಟೋರ್ ಮಾಡ್ಬೋದು ಇದನ್ನು ಆಲ್ಮೋಸ್ಟ್ 3 to 4 months ಆರಾಮ್ಸೆ ನೀವು ರೆಫ್ರಿಜಿರೇಟರ್ ಏನು ಬೇಡ, ಹೊರಗಡೆನೇ ಸ್ಟೋರ್ ಮಾಡಿ ಇಟ್ಕೋಬೋದು. ಬಟ್ ಚೆನ್ನಾಗಿ ಫ್ರೈ ಮಾಡಿರಬೇಕು ನೀವು. ಚೆನ್ನಾಗಿ ಫ್ರೈ ಮಾಡಿದರೆ ಮಾತ್ರ ಇಟ್ಕೋಬೋದು. ಹಸಿ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಆಮೇಲೆ ಇವ್ನು ನೋಡಿ, ಇದು ಆಟ ಆಡ್ತಿದ್ದಾಗ ಕ್ಯಾಪ್ಚರ್ ಮಾಡಿದ್ದು. ಸೊ ಇವಾಗ ಮಲಗಿದ್ದಾನೆ. ಸೊ ಕ್ಯಾಪ್ಚರ್ ಮಾಡಿದ್ದು ಇವಾಗ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಈ ಥರ ನೀರು ಸಿಕ್ಕಿದ್ರೆ ಅದರೊಳಗಡೆ ಬಟ್ಟೆ ಹಾಕೋದು. ಈಗ ಮಮ್ಮಿ ಹೇಗೆ ವಾಶ್ ಮಾಡ್ತಿರ್ತಾರೆ ಅಲ್ವ ಬಟ್ಟೆನ, ಸೊ ಹೊರಗಡೆ ಅವ್ನ ಬಟ್ಟೆನ ಹಂಗೆ ಅವನದೇ ಒಂದು ಪ್ಯಾಂಟ್ ತಂದುಬಿಡೋದು. ಈ ಥರ ನಲ್ಲಿಲಿ ಸ್ವಲ್ಪ ನೀರು ಬಿಡೋದು, ಮಾಪ್ ತಗೊಳ್ಳೋದು. ಸೊ ಇಷ್ಟು ತರಲೆ ಆಗಿದ್ದಾನೆ ಅಂದರೆ ಸಖತ್ ತರಲೆ ಆಗಿಬಿಟ್ಟಿದ್ದಾನೆ ಅವನು. ನನಗಂತೂ ಅವನ್ನ ಒಬ್ಬನ್ನ ಮೈಸೂರಲ್ಲಂತೂ ಹ್ಯಾಂಡಲ್ ಮಾಡೋಕ್ಕಾಗ್ತಾನೆ ಇಲ್ಲ. ಅಲ್ಲಿ ಮಮ್ಮಿ ಡ್ಯಾಡಿ ಚೆನ್ನಾಗಿ ನೋಡ್ಕೋತಾ ಇದ್ರು. ನನಗೆ ಫುಲ್ ಕಂಪ್ಲೀಟ್ ರೆಸ್ಟು. ಬರೀ ವಿಡಿಯೋ ಮಾಡೋದು, ಎಡಿಟ್ ಮಾಡೋದು, ಹಾಕೋದು, ಜಸ್ಟ್ ಆ ಥರನೇ ಇತ್ತು ನನ್ನ ಡೇ. ಇಲ್ಲಿ ಬಂದಮೇಲಂತೂ ಇವನು ಹೇಗಿದ್ದಾನೆ ಈಗ ಅಂದರೆ ಅಮ್ಮ ಅಂತ ಎಲ್ಲದಕ್ಕೂ ಕೂಡ ಅವನು ನನ್ನ ಮೇಲೆ ಕಂಪ್ಲೀಟಾಗಿ ಡಿಪೆಂಡ್ ಆಗಿರೋದು ಇಲ್ಲೇ. ಸೊ ಇದೊಂಥರ ನನಗೆ ಎಕ್ಸ್ಪೀರಿಯನ್ಸ್ ಹೆಂಗಾಯಿತು ಅಂದರೆ ನನಗೊಂಥರ ಅಮ್ಮ ಮಗನ ಬಾಂಡ್ ಹೇಗಿರುತ್ತೆ ಅನ್ನೋದು ನನಗೆ ಇಲ್ಲಿ ಬಂದಾಗಲೇ ಗೊತ್ತಾಗಿದೆ. ಸೊ ಅಲ್ಲಿ ಏನಂದರೆ ನಮ್ಮಿಬ್ರಿಗೂ ತುಂಬಾ ಒಂಥರ ಅವನು ನನ್ನ ಅಷ್ಟೊಂದು ಏನು ಹಚ್ಕೊಂಡೇ ಇರಲಿಲ್ಲ. ಸುಮ್ಮನೆ ತಾತ ಅಜ್ಜಿ ಜೊತೆ ಆರಾಮ್ಸೆ ಆಗಿದ್ದ. ಸೊ ಇಲ್ಲಂತೂ ಅಮ್ಮ ಅಂತ ನಾನು ಒಬ್ಳು ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ. ಅದು ಒಂಥರ ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಯಾವಾಗಲೂ ನನ್ನ ಜೊತೆನೇ ಇರ್ತಾನೆ. ಒಂದೊಂದ್ಸಲ ಸಿಟ್ಟು ಬರುತ್ತೆ ನನಗೆ, ಬಿಕಾಸ್ ಯಾರ ಹತ್ರನೂ ಹೋಗಲ್ಲ. ನಾನು ಸ್ವಲ್ಪ ಏನು ಊಟ ಮಾಡಬೇಕು ಅಂದ್ರೂ ಅಷ್ಟೇ, ಅವ್ನು ಮಲಗಿದಾಗ್ಲೇ ನನ್ನ ಕೆಲಸ ಏನಿರುತ್ತೆ ಮುಗಿಸ್ಬೇಕು. ಆ್ಯಂಡ್ ಅವನದು ಏನಾದರೂ ಅವನಿಗೆ ಫುಡ್ಡೆಲ್ಲ ರೆಡಿ ಮಾಡಬೇಕು, ಅದೆಲ್ಲ ಕೂಡ ನಾನು ಅವಾಗನೇ ಪ್ರಿಪೇರ್ ಮಾಡ್ಕೋಬೇಕು. ಇಲ್ಲಾಂದರೆ ಅಮ್ಮ ಅಂತ ಇವಾಗ ಹೆಂಗೆ ಸೌಂಡ್ ಮಾಡ್ತಿದ್ದ ಹಂಗೆ ಮಾಡ್ತಾನೆ. ಸಂಜೆ ಟೈಮ್ ಅವ್ರ ಅಪ್ಪ ಬಂದಾಗ ಓಕೆ ಅವ್ರ ಜೊತೆ ಸ್ವಲ್ಪ ಇರ್ತಾನೆ. ಇನ್ನು ಅವ್ರ ಚಿಕ್ಕಪ್ಪನ ಹತ್ರ ಹೋಗೋದಾಗಲಿ ಅದೆಲ್ಲ ಮಾಡಲ್ಲ, ಯಾರ ಹತ್ರನೂ ಹೋಗಲ್ಲ. ಆ ಥರ ಸುಮ್ಮನೆ ಆಟ ಆಡ್ತಾನೆ ಅವರಿದ್ದರೆ ಹೊರಗಡೆ ಎಲ್ಲ. ಬಟ್ ನಾನು ಅಲ್ಲಿ ಇರಬೇಕು, ಅವನಿಗೆ ನಾನು ಪ್ರೆಸೆನ್ಸಲ್ಲಿ ಇದ್ದರೆ ಮಾತ್ರ. ಸೊ ಆ ರೀತಿ ಆಗಿಬಿಟ್ಟಿದ್ದಾನೆ. ಎಲ್ಲೇನು ನೋಡ್ತಿದ್ದೀರಾ, ಇದು ನಮ್ಮ ತಾತ ಮಾತಾಡ್ತಿದ್ರು. ನಾನು ಇವತ್ತಾನೆ ನಿನ್ನೆ ಅವ್ರು ಬಂದಿರೋದು. ಸೊ ಇವತ್ತೇ ಹೋಗ್ಬೇಕು ಅಂತಿದ್ರು. ಅದಕ್ಕೆ ಯಾಕೆ ಅಂತ ಅಂದರೆ ಅಜ್ಜಿ ಬೈತಿದ್ರು, ಇರಿ 1 week ಆದಮೇಲೆ ಇಬ್ಬರು ಒಟ್ಟಿಗೆ ಹೋಗೋಣ ಅಂತ ಹೇಳಿ. ತಾತ ಕೇಳ್ತಾ ಇಲ್ಲ, ಏನು ಅಜ್ಜಿಗೆ ಬೈತಾ ಇದ್ದಾರೆ. ಅವ್ರೊಂಥರ ಅವ್ರದ್ದೊಂದು ಸ್ಟೈಲ್ ಇರುತ್ತೆ ಅಜ್ಜಿನ ಬೈದಾಗ. ಅಜ್ಜಿ ಸ್ಮೈಲ್ ಮಾಡೋದು ಅದೆಲ್ಲ ಕೂಡ ನಾನು ರೆಕಾರ್ಡ್ ಮಾಡಿದ್ನ
ಬಟ್ ಇಷ್ಟು ಡೇಸ್ ಆಯ್ತಲ್ಲ ಅದು ಮಿಸ್ಸೇ ಆಗ್ಬಿಟ್ಟಿದೆ, ಆ ರೆಕಾರ್ಡಿಂಗ್ ಇಲ್ಲ. ಸೊ ಹಂಗಾಗಿ ಅವ್ರು ಜಸ್ಟ್ ಅವ್ರ ಆ್ಯಕ್ಷನ್ಸ್ ಮಾತ್ರ ಇದೆ, ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇಲ್ಲಿ. ಸೊ ಸ್ಕಂದನ್ಗೆ ಏನೋ ಸ್ವಲ್ಪ ದುಡ್ಡು ಕೊಡೋದಕ್ಕೆ ಅಂತ ಹೇಳಿದ್ರು. ಸೊ ಅದಕ್ಕೆ ಪಾಪುಗೇನಕ್ಕೆ ಬೇಡ ಅಂದರೂ ಕೇಳ್ತಾ ಇಲ್ಲ, ಅದನ್ನೇ ಮಾತಾಡ್ತಾ ಇದ್ದೀನಿ. ಪಾಪುಗೇನಕ್ಕೆ ದುಡ್ಡು ಕೊಡೋದೆಲ್ಲ ಅಭ್ಯಾಸ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಅವನಿಗೆ. ಅಂದರೆ ದುಡ್ಡು ಕೊಡೋದು ಅಂದರೆ ಬಂದಂಥ ನೆಂಟರು ದುಡ್ಡು ಕೊಡೋದು ಬೇಡ ಅಂತ ನಾನು ಅಭ್ಯಾಸ ಮಾಡ್ತಿರೋದು. ಯೂಶ್ವಲಿ ಮನೇಲಿ ಒಂದೊಂದು ಪುಟ್ಟು ಗೋಲ್ಕ ಇವಾಗಿಂದನೇ ಅವ್ನಿಗೆ ಸೇವಿಂಗ್ಸ್ ಅಭ್ಯಾಸ ಆಗಲಿ ಅಂತ ಇಟ್ಟಿದ್ದೀನಿ. ಅದಕ್ಕೆ ಡೈಲಿ ಅವ್ನಿಗೆ ಅದು ₹1 ಇರ್ಬೋದು, ₹5 ಇರ್ಬೋದು, ಇಲ್ಲ ₹500 ಇರ್ಬೋದು, ಎಷ್ಟಾಗುತ್ತೆ ಅದನ್ನು ಅವನಿಗೆ ಕೊಟ್ಟು ಅವನ ಕೈಯಿಂದನೇ ಈ ಗೋಲ್ಕಕ್ಕೆ ನಾನು ಹಾಕಿಸ್ತೀನಿ ಅವನಿಗೆ ಡೈಲಿ. ಸೊ ತಾತ ಕೊಟ್ಟಾಗ ಏನು ಮಾಡಿದೆವನೋ ಆ ಗೋಲ್ಕನ್ನ ತಂದು ಅದ್ರೊಳಗೆ ಹಾಕೋಕ್ಕಾಗಲಿಲ್ಲ, ಬೀಳಿಸ್ಬಿಟ್ಟ. ಸೊ ಕೆಳಗಡೆ ಕೂತ್ಕೊಂಡು ಇವಾಗ ಹಾಕೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಸೊ ಹಿಂಗೆ ಅಲ್ವಾ, ಮಕ್ಳಿಗೆ ನಾವೇನು ಕಲಿಸ್ತೀವಿ ಅದನ್ನು ಕಲಿತಾರೆ ಅನ್ನೋದಕ್ಕೆ ಇದೇ ಒಂದು ಸ್ಮಾಲ್ ಥಿಂಗ್ಸಿಂದನೇ ನಾವು ಕಲಿಸ್ಬೇಕು ಅವ್ರಿಗೆ. ಅದು ಇದ್ರಲ್ಲೇ ಗೊತ್ತಾಗುತ್ತೆ ನನಗೆ. ಅವ್ರು ಕೊಟ್ಟ ತಕ್ಷಣ ಅವನು ಅದನ್ನು ರೂಮಲ್ಲಿ ಹೋಗಿ ತಂದು ಅದನ್ನು ಇಟ್ಕೊಂಡು ಅಲ್ಲಿಗೆ ಹಾಕ್ತೀನಿ ಅಂತ ಆ್ಯಕ್ಷನ್ ಮಾಡಿ ತೋರಿಸ್ತಿದ್ದಾನೆ. ನನಗಿನ್ನ ಮಾತಾಡೋದಕ್ಕೆ ಬರ್ತಿಲ್ವಲ್ಲ ಹಂಗಾಗಿ. ಸೊ ಈ ಥರ ಒಳ್ಳೆ ಹ್ಯಾಬಿಟ್ಸನ್ನು ಚಿಕ್ಕ ವಯಸ್ಸಿಂದನೇ ಕಲಿಸೋದು ಆದಷ್ಟು ಒಳ್ಳೆಯದು ಅನಿಸುತ್ತೆ ನನಗೆ. ಸೊ ಡೈಲಿ ಅಷ್ಟೇ, ಮೈಸೂರಲ್ಲೂ ಅಷ್ಟೇ ಒಂದು ಇಟ್ಕೊಂಡಿದ್ದೀನಿ. ಕೊನೆಗೆ ₹1 ಆದರೂ ಸರಿ, ಎಷ್ಟಾಗುತ್ತೋ ಅಷ್ಟು ಡೈಲಿ ಯಾವುದಾದ್ರೂ ಸರಿ ಒಂದು ಸ್ವಲ್ಪ ಅಮೌಂಟನ್ನು ಅವನ ಕೈಯಿಂದ ಇದಕ್ಕೆ ಹಾಕಿಸ್ತೀನಿ. ಸೊ ಅವನಿಗೆ ಒಂದು ಒಳ್ಳೆ ಅಭ್ಯಾಸ ಅಂತ ಅನಿಸುತ್ತೆ ನನಗೆ. ಸೊ ಹಂಗಾಗಿ ಹಾಕಿಸ್ದೆ. ಆ್ಯಂಡ್ ಇದಕ್ಕೆ ಹಾಕಿ ತಗೊಂಡೋಗಿ ಅಲ್ಲಿ ಇಡಮ್ಮ ಅಂತ ನನಗೆ ಕೊಟ್ಟ. ಸ್ಕಂದನ ತುಂಟಾಟದ ಜೊತೆ ಈ ವಿಡಿಯೋನ ಇವತ್ತು ಹೆಂಗೆ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್.